ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ಪ್ರಭು ರಘುರಾಮನ ಯಾತ್ರೆಯನ್ನ, ಜೀವನ ಯಾತ್ರೆಯನ್ನ, ರಾಮಾಯಣವನ್ನ ಗಮನಿಸ್ತಾ ಮೊದಲನೇ ಸರ್ಗ, ಬಾಲಕಾಂಡದ ಮೊದಲನೇ ಸರ್ಗ ನೋಡ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಹಿನ್ನೆಲೆಯಾಗಿ ನೋಡೋದಾದ್ರೆ, ತಪಸ್ಸಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ ಅಂತ. ತಪಸ್ವಿಗಾದ ವಾಲ್ಮೀಕಿ ಋಷಿಗಳು ತಪಸ್ಸಿನಲ್ಲಿ ಮತ್ತು ಸ್ವಾಧ್ಯಾಯದಲ್ಲಿ ಅತ್ಯಂತ ಹಿರಿಯರಾದಂತಹ ನಾರದರನ್ನ, ತನ್ನ ಗುರು ಸಮಾನರಾದ ನಾರದರನ್ನ ಕಂಡಾಗ ಈ ಪ್ರಶ್ನೆ ಮಾಡಿದ್ರು ಅಂತ ಬರ್ತು. ಅದಾದ ನಂತರ ಈ ಪ್ರಶ್ನೆ ಏನು? 16 ಗುಣಗಳು, ಕೋನಸ್ವಿನ್ ಸಾಂಪ್ರತಿ ಲೋಕೆ ಗುಣವಾನ್ ಕಶ್ಯ ವೀರ್ಯವಾನ್ ಅಂತ ಹೇಳಿ 16 ಗುಣಗಳ ಪಟ್ಟಿ ಮಾಡ್ತಾರೆ. ಒಂದೇ ಪ್ರಶ್ನೆಯಲ್ಲಿ 16 ಗುಣ ಇದ್ದಾವೆ. ಈ ಗುಣ ಇರುವಂಥ ವ್ಯಕ್ತಿ ನಿಮ್ಮಲ್ಲಿ ಇದ್ದಾನ? ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಬದುಕಿರೋ ಕಾಲದಲ್ಲಿ ಸಾಂಪ್ರತೆ ಲೋಕೆ, ಈ ನಾವಿರುವಂತಹ ಕಾಲದಲ್ಲಿ ಮನುಷ್ಯ ಯಾರಾದರೂ ಇದ್ದಾರಾ ಇಂಥ 16 ಗುಣ ಇದ್ದಂಥವ್ರು ಅಂತ ಕೇಳ್ತಾರೆ. ಅಲ್ಲಿವರೆಗೂ ನೋಡಿದ್ವಿ. ಆ 16 ಗುಣಗಳು ಯಾವುದು ಅಂತ ಸ್ವಲ್ಪ ಸ್ಥೂಲವಾಗಿ ನೋಡಿದ್ವಿ. ಬಹಳ ಆಳವಾಗಿ ಹೋಗೋಕ್ಕಾಗದೆ ಹೋದ್ರು ಸ್ಥೂಲವಾಗಿ 16 ಗುಣಗಳು ಯಾವುವು, ರಾಮನನ್ನ ವಿಶಿಷ್ಟ ವ್ಯಕ್ತಿಯನ್ನಾಗಿಸಿದ ಮೂಲ ಗುಣಗಳು ಇವು ಅಂತ ಹೇಳಿದ್ದೆ. ಅದು ಹೇಳಿ ನಾನು ಮುಂದೆ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ, ಏತದಿಚ್ಛಾಮ್ಯಹಂ ಶ್ರೋತುಂ ಪರಂ ಕೌತೂಹಲಂ ಹಿಮೆ ಮಹರ್ಷೇ ತ್ವಂ ಸಮರ್ಥೋಸಿ ಜಾತಮೇವಂ ವಿಧಂ ನರಂ ಅಂತ. ಪ್ರಶ್ನೆ ಬಹಳ ಚೆನ್ನಾಗಿದೆ. ನೀವು ಬಹಳ ಸಮರ್ಥರಿದ್ದೀರಿ ನಾರದ ಮಹರ್ಷಿಗಳೇ, ತ್ರಿಲೋಕದಲ್ಲಿ ಓಡಾಡುವಂಥವ್ರು, 3 ಲೋಕದಲ್ಲೂ ಜನ ನಿಮಗೆ ಗೊತ್ತು, ಎಲ್ಲರದ್ದು ಪರಿಚಯ ಇದೆ ನಿಮಗೆ. ಹಾಗಿರುವಾಗ ನೀವು ಮಾತ್ರ ಸಮರ್ಥರು. ಇಂಥ ವ್ಯಕ್ತಿ ಗಮನಿಸಬೇಕಾದ್ದು, ಇಂಥ ದೇವತೆ ಅಂತ ಹೇಳಿಲ್ಲ, ಇಂಥ ನರಂ, ಇಂಥ ಮನುಷ್ಯ ಒಬ್ಬ ಯಾವನಾದರೂ ಲೋಕದಲ್ಲಿ ಇದ್ದಾನ? ಇದ್ರ ದಯವಿಟ್ಟು ತಿಳಿಸಿ, ನಾನು ತುಂಬಾ ಕುತೂಹಲ ಆಗಿದೆ ಅಂತ ಕೇಳ್ತಾರೆ. ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಭಾರಿ ಖುಷಿ ಆಗ್ಬಿಡ್ತಂತ ಅವ್ರಿಗೆ ಪ್ರಶ್ನೆ ಕೇಳಿದ ತಕ್ಷಣ. ಇಂಥ ಪ್ರಶ್ನೆ ಕೇಳಿದ ತಕ್ಷಣ ಆನಂದದಿಂದ ಉಬ್ಬಿ ಹೋದ್ರು ಅವರು ಅಂತ, ಸಂತೋಷದಿಂದ ಆಗ್ಬಿಟ್ರು. ಚಾಮಂತ್ರ ಪ್ರಹಷ್ಟೋ ವಾಕ್ಯಮಬ್ರವೀತ್, ಅತ್ಯಂತ ಸಂತೋಷವಾಗಿ ನಾರದ ಹೇಳಿದ್ರಂತೆ, ನೋಡಪ್ಪ ನೀನು ಹೇಳಿದ್ದು ಚೆನ್ನಾಗಿದೆ, ನಿನ್ ಕುತೂಹಲನೂ ಚೆನ್ನಾಗಿದೆ, ಆದ್ರೆ ನೀನು ಹೇಳಿದಂಥ ಗುಣಗಳು ಬಹಳ, ಅಷ್ಟೊಂದು ಗುಣಗಳನ್ನ ಹೇಳಿದ್ದಿ. ಆ ಗುಣಗಳು ಇರೋದೇ ದುರ್ಲಭ ಮೊದಲು. ಅದು ಅಲ್ಲದೆ ಎಲ್ಲ ಗುಣಗಳು ಒಬ್ಬನಲ್ಲೇ ಇರಬೇಕು ಅಂದ್ರೆ ಇನ್ನೂ ಕಷ್ಟ ಪರಿಸ್ಥಿತಿ. ಆದ್ರೆ ಒಬ್ಬ ಇದ್ದಾನೆ. ಎಷ್ಟು ಚಂದ ನೋಡಿ. ಅಂದ್ರೆ ವಾಲ್ಮೀಕಿ ರಾಮಾಯಣ ಬರೆಯುವಂತ ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಕುತೂಹಲ ಹುಟ್ಟಿಸುತ್ತೆ ಪ್ರತಿಯೊಬ್ಬರಿಗೂ. ಅವ್ರು ಹೇಳೋದೇನು, ಅಯ್ಯೋ 16 ಗುಣನ ಬಹಳ ದುರ್ಲಭವಾದ ಗುಣಗಳಪ್ಪ ಅವೆಲ್ಲಾನು, ಮತ್ತು ಅವೆಲ್ಲ ಒಬ್ಬನಲ್ಲಿ ಇರೋ ಸಾಧ್ಯ ಇದೆಯಾ ಅಂದಾಗ ಹಂಗಿರೋಕ್ ಸಾಧ್ಯ ಇಲ್ಲ ಅಂತ ಅನ್ಸೋ ಹಾಗೆ ಅನ್ಸುತ್ತೆ. ಮರು ಕ್ಷಣದಲ್ಲಿ ಹೇಳ್ತಾರೆ, ಇರು ಒಬ್ಬ ಇದಾನೆ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ಬಹುವೋ ದುರ್ಲಭಾಶ್ಚೈವ ಏತ್ವಯ ಕೀರ್ತಿತ ಗುಣ. ನೀನೇನು ಹೇಳಿದಿಲ್ಲಪ್ಪ, ಕೀರ್ತಿ ಹೇಳಿದಲ್ಲ ಗುಣಗಳನ್ನ, ಆ ಕೀರ್ತಿವಂತವಾದ ಗುಣಗಳಿದ್ದಾವಲ್ಲ ಬಹಳ ದುರ್ಲಭಾಪವು. ಮುನೇ ವಕ್ಷ್ಯಾಮ್ಯಹಂ ಬುದ್ಧಿಯಾರ್ಥ ಯುಕ್ತಂ ಶೂಯತಾಂಬರಹ. ಒಬ್ಬ ಮನುಷ್ಯ ಇದ್ದಾನೆ, ಅವನ ಬಗ್ಗೆ ಹೇಳ್ತೀನಿ ನಾನು, ನಿಮ್ಗೆ ಕೇಳು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಅವನು ಯಾರು? ಅವನು ಇದ್ದಾನಲ್ಲ ಯಾವನು? ಇಕ್ಷ್ವಾಕು ವಂಶ ಪ್ರಭೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಭಾರಿ ಖುಷಿ ಆಗ್ಬಿಡುತ್ತೆ ನಾರದಿಗೆ. ಕೆಲವೊಂದ್ಸಲ ಆಗತ್ತೆ ನೋಡಿ, ಇಂಥ ಪ್ರಶ್ನೆ ಯಾರಾದರೂ ಕೇಳಿಯಾರ ಅಂತ ಕೂತಿರ್ತಾರೆ ಕೆಲವರು. ಆ ಪ್ರಶ್ನೆ ಕೇಳಿದ ತಕ್ಷಣ ಏನ್ ಖುಷಿ ಆಗುತ್ತೆ, ಓ ಗೊತ್ತಿದೆ ಉತ್ತರ ಅಂತ. ಈ ನಮ್ಮ ಹುಡುಗರು ಪರೀಕ್ಷೆಗೆ ಹೋದಾಗ ಹಾಗೆ ಅಲ್ವಾ, ಓದ್ಕೊಂಡು ಹೋಗಿರ್ತಾರೆ, ಯಾವುದೋ ಬರುತ್ತೆ ಪರೀಕ್ಷೆಗೆ ಅಂತ, ಅದು ಬಂದಾಗ ಮುಖದ ಮೇಲೆ ಕಡೆ ನೋಡ್ಬೇಕು ಹೆಂಗಿರುತ್ತೆ, ಅಯ್ಯೋ ಓದ್ಕೊಂಡದೇ ಬಂದಿದೆ ಅಂತ. ನಾರದರಿಗೆ ಅಂತ ಪ್ರಶ್ನೆ ಕೇಳಿದ್ರೆ ಸಾಕು ಅನ್ನೋಂಗಿತ್ತು. ತಕ್ಷಣ ಹೇಳಿದ್ರು, ನೋಡಪ್ಪ ವೈವಸ್ವತ ಮನು ಇದ್ದಾನಲ್ಲ, ಅವನ ಜ್ಯೇಷ್ಠ ಪುತ್ರ ಇಕ್ಷ್ವಾಕು ಅಂತ, ಅವನ ವಂಶದಲ್ಲಿ ಉತ್ಪನ್ನನಾದವಂಥವ್ರದ್ದು ರಾಮ ಅಂತಿದ್ದಾನೆ. ಬಹಳ ಜನ ಹೊಗಳ್ತಾರ ಅವನ್ನ. ನೀನು ಹೇಳಿದಂಥ ಎಲ್ಲ ಗುಣಗಳಷ್ಟೇ ಅಲ್ಲ, ಇನ್ನೂ ಅದಕ್ಕಿಂತ ಹೆಚ್ಚಿನ ಗುಣಗಳನ್ನು ಹೊಂದಿದವನಾಗಿದ್ದಾನೆ. ಅವನು ಮನಸ್ಸನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಬಲಶಾಲಿ ಆಗಿದ್ದಾನೆ, ಕಾಂತಿಯುಕ್ತ ಆಗಿದ್ದಾನೆ, ಧೈರ್ಯಯುಕ್ತ ಆಗಿದ್ದಾನೆ, ಅವನು ಮಹಾ ಬುದ್ಧಿವಂತ ಆಗಿದ್ದಾನೆ, ನೀತಿ ಕೋವಿದ ಆಗಿದ್ದಾನೆ, ಉತ್ತಮ ವಾಗ್ಮಿ ಆಗಿದ್ದಾನೆ, ಶೋಭಾ ಸಂಪನ್ನ. ಇದು ಅವ್ರ ಮಾತಿದು ನಾರದಂದು. ಶೋಭಾ ಸಂಪನ್ನನಾಗಿದ್ದಾನೆ, ಶತ್ರು ಸಂಹಾರಕನಾಗಿದ್ದಾನೆ. ಇದೆಲ್ಲ ಕಲ್ಯಾಣ ಗುಣಗಳು. ಅವನ ದೇಹ ಹೇಗಿದೆ ನೋಡಿ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ದೇಹ. ಅವನ ಶರೀರ ಲಕ್ಷಣ ಕೇಳು. ಎತ್ತರವಾದ ಹೆಗಲಿನಿಂದ ಕೂಡಿದ್ದಾನೆ, ಭುಜಗಳು ದುಂಡಾಗಿದ್ದಾವೆ, ಶಂಖದಂತೆ ಕೊರಳಿದೆ, ಪುಷ್ಟವಾದ ಗದ್ದ ಉದ್ದ ಇದ್ದಾನೆ ಅವನಿಗೆ, ವಿಶಾಲವಾದ ಉಬ್ಬಿದ ಎದೆ ಇದೆ, ಮಹಾಧನುಸ್ಸನ್ನು ಧರಿಸ್ತಾನೆ. ರಾಮನ ಹೆಗಲುಗಳ ಸಂಧಿ ಪ್ರದೇಶ ತುಂಬಿಕೊಂಡು ಮೂಳೆ ಕಾಣಿಸ್ದಂಗಾಗಿದೆ, ಅಷ್ಟು ಚೆನ್ನಾಗಿದ್ದಾನೆ ಅವನು. ಬಾಹುಗಳು ಮಂಡಿಗಳವರೆಗೂ ಉದ್ದ ಬರ್ತದೆ, ಮಹಾಬಾಹು ಅಂತ ಬರ್ತಾನೆ. ಮಸ್ತಕ ತುಂಬಾ ಸುಂದರವಾಗಿದೆ, ಲಲಾಟ ಭವ್ಯ ಮನೋಹರವಾಗಿದೆ, ನಡಿಗೆ
ಆನೆ ನಡೆದಂಗಿದೆ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಅವ್ನು ಮಾತು, ಚೆನ್ನಾಗಿದೆ ಅವನು. ಸಮವಿಭಕ್ತಾಂಗ ಸ್ನಿಗ್ಧವರ್ಣ ಪ್ರತಾಪವಾನ್ ಪೀನವಕ್ಷ ವಿಶಾಲಾಕ್ಷೋ ಲಕ್ಷ್ಮೀವಾನ್ ಶುಭ ಲಕ್ಷಣ, ಎಲ್ಲ ಲಕ್ಷಣಗಳು ಬಹಳ ಚೆನ್ನಾಗಿದೆ ಒಂದು ಅಂತ. ಅಷ್ಟೇ ಅಲ್ಲ, ಅವನು ಧರ್ಮಜ್ಞ ಸತ್ಯಸಂಧಶ್ಯ ಪ್ರಜಾನಾಂ ಚ ಹಿತೇರತಃ ಯಶಸ್ವಿ ಜ್ಞಾನ ಸಂಪನ್ನ ಶುಚಿರ್ವಶ ಸಮಾಧಿಮಾನ್. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವನು ಹೇಗಿದ್ದಾನೆ? ಧರ್ಮಾತ್ಮ ಇದ್ದಾನೆ, ಧರ್ಮವನ್ನು ತಿಳ್ಕೊಂಡವನಾಗಿದ್ದಾನೆ, ಸತ್ಯ ಪ್ರತಿಜ್ಞನಾಗಿದ್ದಾನೆ. ಅಂದ್ರೆ ಯಾವಾಗಲೂ ಸತ್ಯವನ್ನೇ ಹೇಳ್ತೀನಿ ಪ್ರತಿಜ್ಞೆ ಮಾಡ್ಕೊಂಡವನಿದ್ದಾನೆ. ಹಿತದಲ್ಲಿ ತೊಡಗಿದ್ದಾನೆ, ಯಶಸ್ವಿಯಾಗಿದ್ದಾನೆ, ಜ್ಞಾನಿಯಾಗಿದ್ದಾನೆ, ಪವಿತ್ರ ಆಗಿದ್ದಾನೆ, ಜಿತೇಂದ್ರಿಯಾಗಿದ್ದಾನೆ, ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳುವವನಾಗಿದ್ದಾನೆ. ಎಷ್ಟೇ ಅಲ್ಲ, ಪ್ರಜಾಪತಿಯಂತೆ ತನ್ನ ಪ್ರಜೆಗಳ ರಕ್ಷಣೆ ಮಾಡುವವನಾಗಿದ್ದಾನೆ. ಶ್ರೀ ಸಂಪನ್ನ, ವೈರ್ಯ ಧ್ವಂಸ ಮಾಡ್ತಾನೆ, ಸಕಲ ಪ್ರಾಣಿಗಳ ಮತ್ತು ಪ್ರತಿಯೊಂದು ಧರ್ಮದ ರಕ್ಷಣೆ ಮಾಡುವಂತವನಾಗಿದ್ದಾನೆ ಅಂತ. ಇವ್ರು ಏನ್ 16 ಗುಣ ಕೇಳಿದ್ರು ನಾರದರು, ಅದಕ್ಕಿಂತ ಒಂದಿಷ್ಟು ಜಾಸ್ತಿನೇ ಹೇಳಿ ಅದೆಲ್ಲ ಗುಣಗಳಿದ್ದಾವಪ್ಪ ಅವನ ಕಡೆಗೆ, ಇಂಥವನಿದ್ದಾನೆ. ಕೊನೆ ಹೇಳ್ತಾನೆ, ಸರ್ವದಾ ಅಭಿಗತ ಸ್ವದ್ವಿ ಸಮುದ್ರ ಇವ ಸಿಂಧುಭಿ ಆರ್ಯ ಸಮಸಮಶ್ಚ ಇವ ಸದೈವ ಪ್ರಿಯದರ್ಶನ. ಅವನು ಹೇಗಿದ್ದಾನಂದ್ರೆ ಎಲ್ಲ ನದಿಗಳು ಹಾತೊರೆಯೋದಕ್ಕೆ ಗೊತ್ತಾ? ಬೆಟ್ಟದ ಮೇಲೆ ಹುಟ್ಟಿದಂತ ಎಲ್ಲ ನದಿ ಕೂಡ ಹಾತೊರೆಯೋದು ಸಮುದ್ರವನ್ನ ಸೇರೋದಕ್ಕೆ. ಎಲ್ಲ ನದಿಗಳು ಬಂದು ಹೇಗೆ ಸಮುದ್ರವನ್ನ ಸೇರ್ತಾವೋ ಆ ಎಲ್ಲ ಸಾಧು ಸತ್ಪುರುಷರು ಬಂದು ರಾಮನನ್ನೇ ಸೇರ್ಕೋತಾರೆ. ಅವನು ಆದರ್ಶವಾದ ವ್ಯಕ್ತಿಯಾಗಿದ್ದಾನೆ, ಎಲ್ಲರಲ್ಲಿ ಸಮಾನ ಭಾವ ಉಳ್ಳವನಾಗಿದ್ದಾನೆ. ಅವನ ದರ್ಶನ ಕೂಡ ಎಲ್ಲರಿಗೂ ಪ್ರಿಯವಾಗಿದೆ, ಸದೈವ ಪ್ರಿಯ ದರ್ಶನ ಅಂತ. ಎಲ್ಲರಿಗೂ ಪ್ರೀತಿ ಕೊಡುವಂತ ದರ್ಶನ ಇದೆ ಒಂದು.